ಹಲೋ, ನಮಸ್ಕಾರ. ದಿಸ್ ಈಸ್ ಮೀ ಪ್ರಣವಿ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೆಲ್ಫ್ ಮೋಟಿವೇಶನ್. ಲೈಫಲ್ಲಿ ನಮ್ಗೆ ಯಾವಾಗಲೂ ಬೇರೆಯವ್ರು ಮೋಟಿವೇಟ್ ಮಾಡಬೇಕಂತಿಲ್ಲ. ಸಮ್ಟೈಮ್ಸ್ ನಮ್ಮ ಜರ್ನಿನ ನಮಗೆ ನಾವೇ ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗುತ್ತೆ. ಯಾರಾದರೂ ನಮ್ಮನ್ನು ಎನ್ಕರೇಜ್ ಮಾಡಿದರೆ ಚೆನ್ನಾಗಿರುತ್ತೆ, ಸಪೋರ್ಟ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಎವ್ರಿ ಸಿಂಗಲ್ ಡೇ ನಮ್ಮ ಜೊತೆ ಇರೋರು ಬೇರೆ ಯಾರೂ ಅಲ್ಲ, ನಾವೇ. ಕೆಲವೊಂದು ನಮ್ಗೆ ತುಂಬ ಕಾನ್ಫಿಡೆನ್ಸ್ ಇರುತ್ತೆ, ನಾನು ಇದನ್ನು ಮಾಡ್ತೀನಿ, ನನ್ನ ಡ್ರೀಮ್ ಅಚೀವ್ ಮಾಡ್ತೀನಿ ಅಂತ ಫೀಲ್ ಆಗುತ್ತೆ. ಆದರೆ ಕೆಲವು ಡೇಸ್ ಏನು ಮಾಡಬೇಕಂತ ಗೊತ್ತಾಗಲ್ಲ, ಮೋಟಿವೇಶನ್ ಇರಲ್ಲ, ಯಾರೂ ನನ್ನನ್ನು ಸಪೋರ್ಟ್ ಮಾಡ್ತಿಲ್ಲ ಅಂತ ಅನಿಸುತ್ತೆ. ಬೇರೆಯವ್ರ ಲೈಫ್ ನೋಡಿ ಅವರಿಗೆಲ್ಲವೂ ಚೆನ್ನಾಗಿದೆ, ನನ್ನ ಲೈಫ್ ಯಾಕೆ ಹೇಗೆ ಅಂತ ಕಂಪೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಒನ್ ಥಿಂಗ್ ನಾವು ರಿಮೆಂಬರ್ ಮಾಡಬೇಕು, ಎವ್ರಿ ಪರ್ಸನ್ ಹ್ಯಾಸ್ ದೇರ್ ಓನ್ ಜರ್ನಿ. ನಿನ್ನ ಜರ್ನಿನ ಬೇರೆಯವ್ರ ಜರ್ನಿ ಜೊತೆ ಕಂಪೇರ್ ಮಾಡಬೇಡ. ನಿನಗಿವತ್ತು ಸ್ಮಾಲ್ ಪ್ರೋಗ್ರೆಸ್ ಅನಿಸುತ್ತೆ ಅಂದರೆ ಅದು ಕೂಡ ಪ್ರೋಗ್ರೆಸ್. ಮೇ ಬಿ ನಿನ್ನ ಡ್ರೀಮ್ ತುಂಬ ದೊಡ್ಡ ಇರ್ಬೋದು, ಅದನ್ನು ನೋಡಿ ನಾನು ಹೇಗೆ ಅಚೀವ್ ಮಾಡಲಿ ಅಂತ ಭಯ ಆಗ್ಬೋದು. ಬಟ್ ಹೋಲ್ ಜರ್ನಿನ ಒಂದೇ ಸಲ ಥಿಂಕ್ ಮಾಡಬೇಡ. ಒಂದು ಸ್ಟೆಪ್ ಎಟ್ ಎ ಟೈಮ್. ಇವತ್ತು ಒಂದು ಸ್ಮಾಲ್ ಸ್ಟೆಪ್ ಹಾಕು, ನಾಳೆ ಇನ್ನೊಂದು ಸ್ಟೆಪ್ ಹಾಕು. ಸ್ಲೋ ಆಗಿದ್ರೂ ಓಕೆ, ಬಟ್ ಸ್ಟಾಪ್ ಮಾಡಬೇಡ. ಸಮ್ಟೈಮ್ಸ್ ನಮಗೆ ಫೇಲ್ಯೂರ್ ಆಗುತ್ತೆ, ಮಿಸ್ಟೇಕ್ಸ್ ಆಗುತ್ತೆ, ಪೀಪಲ್ ನಮ್ಮನ್ನು ಜಡ್ಜ್ ಮಾಡ್ಬೋದು, ನೆಗೆಟಿವ್ ಕಮೆಂಟ್ಸ್ ಕೂಡ ಬರ್ಬೋದು. ಬಟ್ ಮಿಸ್ಟೇಕ್ ಅಂದರೆ ನೀವು ಫೇಲ್ಯೂರ್ ಅಂತಲ್ಲ. ಮಿಸ್ಟೇಕ್ ಅಂದರೆ ಇಲ್ಲಿ ನಾನು ಸ್ವಲ್ಪ ಬೆಟರ್ ಆಗಬೇಕು ಅಂತ ಕಲಿಸೋದು. ನಿನ್ನ ಲೈಫಲ್ಲಿ ಯಾರಾದರೂ ನಿನ್ನ ಅಂಡರ್ ಎಸ್ಟಿಮೇಟ್ ಮಾಡಿದರೆ ಅವ್ರ ವರ್ಡ್ಸ್ನ ನೀನು ಐಡೆಂಟಿಫೈ ಆಗಿ ಮಾಡ್ಕೋಬೇಡ. ಅವ್ರು ನಿನ್ನ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅನ್ನೋದಕ್ಕಿಂತ ನೀನು ನಿನ್ನ ಬಗ್ಗೆ ಏನು ಥಿಂಕ್ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟ್. ನಿನಗೆ ನೀನೇ ಬಿಲೀವ್ ಮಾಡಬೇಕು. ಬಿಕಾಸ್ ಒನ್ ಡೇ ನೀನು ಡ್ರೀಮ್ ಅಚೀವ್ ಆದಮೇಲೆ ನಿನ್ನ ಜರ್ನಿನ ನೋಡಿ ನೀನು ಹೇಳಬೇಕು, ನಾನು ಗಿವ್ ಅಪ್ ಮಾಡೋದೇ ಕಂಟಿನ್ಯೂ ಮಾಡಿದ್ದಕ್ಕೆ ಇವತ್ತು ಈ ಪ್ಲೇಸಲ್ಲಿ ಇದ್ದೀನಿ. ಆ್ಯಂಡ್ ಪ್ಲೀಸ್, ಮೋಟಿವೇಶನ್ ಅಂದರೆ ಆಲ್ವೇಸ್ ಹ್ಯಾಪಿ ಇರಬೇಕು ಅಂತಲ್ಲ. ಸಮ್ಟೈಮ್ಸ್ ಟಯರ್ಡ್ ಆಗ್ಬೋದು, ಸಮ್ಟೈಮ್ಸ್ ಕ್ರೈ ಮಾಡ್ಬೋದು, ಸಮ್ಟೈಮ್ಸ್ ಬ್ರೇಕ್ ತಗೊಳ್ಬೋದು. ದಟ್ ಈಸ್ ಓಕೆ. ರೆಸ್ಟ್ ಮಾಡು, ಬಟ್ ಗಿವ್ ಅಪ್ ಮಾಡಬೇಡ. ನಿನ್ನ ಡ್ರೀಮ್ಗೆ ಟೈಮ್ ಬೇಕಾಗ್ಬೋದು, 1 ಮಂತ್ ಆಗ್ಬೋದು, 1 ಇಯರ್ ಆಗ್ಬೋದು, ಇವನ್ ಮೋರ್ ಟೈಮ್ ಆಗ್ಬೋದು. ಬಟ್ ಯುವರ್ ಟೈಮಿಂಗ್ ಬೇರೆಯವ್ರ ಟೈಮಿಂಗ್ ಅಲ್ಲ. ಸೊ ಸ್ಲೋ ಪ್ರೋಗ್ರೆಸ್ ಬಗ್ಗೆ ಶೇಮ್ ಪಡ್ಕೋಬೇಡ. ಯು ಆರ್ ಸ್ಟಿಲ್ ಮೂವಿಂಗ್ ಫಾರ್ವರ್ಡ್. ನಿನ್ನ ಫ್ಯೂಚರ್ ವರ್ಷನ್ ಆಫ್ ಯು ಇವತ್ತು ನೀನು ಮಾಡ್ತಾ ಇರೋ ಸ್ಮಾಲ್ ಎಫರ್ಟ್ಸ್ಗೆ ಡೆಫಿನೆಟ್ಲಿ ಥ್ಯಾಂಕ್ ಯು ಹೇಳುತ್ತೆ. ಸೊ ಇವತ್ತಿಂದ ಒಂದು ಪ್ರಾಮಿಸ್ ಮಾಡೋಣ, ಬೇರೆಯವ್ರ ಅಪ್ರೂವಲ್ಗೋಸ್ಕರ ಅಲ್ಲ, ಬೇರೆಯವ್ರ ಕಂಪ್ಯಾರಿಷನ್ಗೋಸ್ಕರನೂ ಅಲ್ಲ, ಜಸ್ಟ್ ನಮ್ಮ ಡ್ರೀಮ್ಗೋಸ್ಕರ ವರ್ಕ್ ಮಾಡೋಣ. ವ್ಯೂಸ್ ಕಮ್ಮಿ ಬಂದರೂ ಕಂಟಿನ್ಯೂ ಮಾಡೋಣ, ಪೀಪಲ್ ಸಪೋರ್ಟ್ ಮಾಡದಿದ್ರೂ ಕಂಟಿನ್ಯೂ ಮಾಡೋಣ, ಫಸ್ಟ್ ಅಟೆಂಪ್ಟ್ ಪರ್ಫೆಕ್ಟ್ ಆಗದಿದ್ರೂ ಕಂಟಿನ್ಯೂ ಮಾಡೋಣ. ಬಿಕಾಸ್ ಸಕ್ಸಸ್ ಅಂದರೆ ನೆವರ್ ಗಿವಿಂಗ್ ಅಪ್ ಆನ್ ಯುವರ್ ಸೆಲ್ಫ್. ಸೊ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಕರೆಂಟ್ಲಿ ಫೀಲಿಂಗ್ ಲೋ, ರಿಮೆಂಬರ್ ಒನ್ ಥಿಂಗ್, ನೀವು ಎನಫ್. ನಿಮ್ಮ ಡ್ರೀಮ್ ಇಂಪಾರ್ಟೆಂಟ್, ನಿಮ್ಮ ಜರ್ನಿ ಇಂಪಾರ್ಟೆಂಟ್, ಆ್ಯಂಡ್ ಯುವರ್ ಸ್ಟೋರಿ ಇಸ್ ನಾಟ್ ಓವರ್ ಇಟ್. ಜಸ್ಟ್ ಕೀಪ್ ಗೋಯಿಂಗ್. ಒನ್ ಡೇ ಯು ವಿಲ್ ಲುಕ್ ಬ್ಯಾಕ್ ಆ್ಯಂಡ್ ಸೇ, ಥ್ಯಾಂಕ್ ಗಾಡ್ ಆ ಟೈಮಲ್ಲಿ ನಾನು ಗಿವ್ ಅಪ್ ಮಾಡಲಿಲ್ಲ. ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್, ವರ್ಕ್ ಫಾರ್ ಯುವರ್ ಸೆಲ್ಫ್, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ never stop becoming the person you dream of becoming. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟಲ್ಲಿ ನಿಮ್ಮ ಡ್ರೀಮ್ ಏನಂತ ಹೇಳಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು, ಬಾಯ್.